ಓಕೆ, ನಮಸ್ಕಾರ ವೀಕ್ಷಕರಿಗೆ. ಸಗ್ಗಸಿರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ಅಂಬಲಿ ಮಾಡೋದನ್ನು ಹೇಳ್ಕೊಡ್ಬೇಕು ಅಂತ ಇದ್ದೀನಿ. ಅಂಬಲಿ ಮಾಡೋಕ್ಕೂ ಮುಂಚೆ ಕೆಲವೊಂದು ವಿಷಯಗಳನ್ನ ನಾನು ತಿಳಿಸ್ಬೇಕಾಗಿದೆ. ಏನಿದು ಅಂಬಲಿ ಅಂತ? ಅಂಬಲಿ ಅಂದರೆ ಇಟ್ ಇಸ್ ಅ ಫರ್ಮೆಂಟೆಡ್ ಫುಡ್, ಓಕೆ, ಪ್ರೋಬಯೋಟಿಕ್ ಲಿಕ್ವಿಡ್. ಸೊ ಇದು ಏನು ಮಾಡುತ್ತೆ ನಮಗೆ ಅಂತಂದರೆ, ಈಗ ಸುಮಾರು ಜನ ನನಗೆ ಪ್ರಶ್ನೆಗಳನ್ನ ಕೇಳ್ತಾಯಿದ್ರು. ಮಿಲೆಟ್ಸ್ ತಿನ್ನುವಾಗ ಸ್ವಲ್ಪ ಕಾನ್ಸ್ಟಿಪೇಷನ್ ಆಗುತ್ತೆ, ಹೀಟ್ ಆಗುತ್ತೆ, ಡೈಜೆಸ್ಟ್ ಆಗಲ್ಲ ಅಂತ. ಸೊ ದ ರೀಸನ್ ಈಸ್, ನಾವು ಇಷ್ಟು ವರ್ಷಗಳ ಕಾಲ ಬೇರೆ ಆಹಾರವನ್ನು ತಿನ್ಕೊಂಬಂದಿದ್ದೀವಿ, ಆಫ್ ದ ಟ್ರ್ಯಾಕ್ ತಿನ್ಕೊಂಬಂದಿದ್ದೀವಿ. ಇವತ್ತಿಗೆ ನಾವು ಅದನ್ನು ಮತ್ತೆ ರೂಢಿಸ್ಕೊಬೇಕು. ನಮ್ಮ ಏನ್ಷಿಯಂಟ್ ಪೂರ್ವಜರು ಎಲ್ಲರೂ ಮಿಲೆಟ್ಸ್ನ ತಿಂತಾಯಿದ್ರು, ಮಧ್ಯದಲ್ಲಿ ನಾವು ಬಿಟ್ಟಿದ್ವಿ. ಈಗ ಮತ್ತೆ ಅದನ್ನು ರೂಢಿಸ್ಕೊಬೇಕು ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಕೆಲವು ಮಾರ್ಗಗಳನ್ನ ನಾವು ಅನುಸರಿಸಬೇಕು. ಅಂದರೆ ಮಿಲೆಟ್ ಹೇಗೆ ಕಾಣೆಯಾಗಿದೆಯೋ ಅದೇ ರೀತಿ ಮಿಲೆಟ್ನ ಕುಕ್ ಮಾಡುವಂಥ ವಿಧಾನಗಳು, ಅಂದರೆ ಸಿರಿಧಾನ್ಯಗಳನ್ನ ಆಹಾರ ತಯಾರಿಸುವಂಥ ವಿಧಾನಗಳು ಸಹಿತ ಹೋಗಿದ್ದಾವೆ. ಹಾಗಾಗಿ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದನ್ನು ನಾವು ರೂಢಿಸ್ಕೊಬೇಕು. ಸೊ ಮೊದಲನೇದಾಗಿ ನಾನು ಎಲ್ಲ ವಿಡಿಯೋಗಳಲ್ಲಿ ಹೇಳ್ತಾ ಇದ್ದೆ ಏನಂದರೆ, ಯಾವುದೇ ಸಕಾರಾತ್ಮಕ ಸಿರಿಧಾನ್ಯಗಳನ್ನು ನೀವು ಬಳಸಬೇಕಾದ್ರೂ 8 ಗಂಟೆಗಳ ಕಾಲ ನೆನೆ ಹಾಕಬೇಕು ಅಂತೇಳಿ. ಯಾಕೆಂದರೆ ಇಟ್ಸ್ ಅ ಡ್ರೈ ಫೈಬರ್. ಸೊ ಅದನ್ನು ಫೀಸಿಬಲ್ ಫಾರ್ಮ್ಗೆ ಕನ್ವರ್ಟ್ ಮಾಡಬೇಕು. ಸೊ ಹಾಗಾಗಿ ನೀವು ನೆನೆಸಬೇಕು, ಅದು ಒಂದು ಮುಖ್ಯವಾದ ಅಂಶ. ಅದ್ರ ಜೊತೆಗೆ ನೀವು ಆ ಸಿರಿಧಾನ್ಯದಲ್ಲಿರ್ತಕ್ಕಂಥ ನ್ಯೂಟ್ರಿಷನ್ ನಿಮ್ಮ ಬಾಡಿಗೆ ಚೆನ್ನಾಗಿ ಸಿಗಬೇಕು ಅಂತ ಹೇಳಿದ್ರೆ, ಮೊದಲು ನಮ್ಮ ದೇಹದ ಕರುಳಿನ ಆರೋಗ್ಯ ಚೆನ್ನಾಗಾಗುತ್ತೆ. ಅಂದರೆ ಇಟ್ಸ್ ಅ ಗಟ್ ಹೆಲ್ತ್ ದಟ್ ರೆಗ್ಯುಲೇಟ್ಸ್ ಎವ್ರಿಥಿಂಗ್. ಸೊ ಗಟ್ ಹೆಲ್ತ್ನ ಇಂಪ್ರೂವ್ ಮಾಡ್ಕೊಬೇಕು. ಹೇಗೆ ಇದು ಗಟ್ ಹೆಲ್ತ್ನ ಇಂಪ್ರೂವ್ ಮಾಡ್ಕೊಳ್ಳೋದು ಅಂತಂದರೆ, ಭಾಳ ಮುಖ್ಯವಾದ ಅಂಶ, ನಮ್ಮಲ್ಲಿ ವೆರಿ ಇಂಟೆನ್ಸಿಫೈಡ್ ಆ್ಯಂಡ್ ಡೈವರ್ಸಿಫೈಡ್ ಮೈಕ್ರೋಬ್ಸ್ ಕೌಂಟ್ ಬೇಕು. ಯಾವುದಕ್ಕೆ? ಗಟ್ಗೆ, ಅಂದರೆ ಕರಳಿಗೆ. ಸೊ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಮತ್ತು ವೈವಿಧ್ಯತೆ ಎರಡೂ ಜಾಸ್ತಿ ಇರಬೇಕು. ಸೊ ಅದನ್ನು ಜಾಸ್ತಿ ಮಾಡುವಂಥ ತಾಕತ್ತಿರೋದು ಈ 5 ಸಕಾರಾತ್ಮಕ ಸಿರಿಧಾನ್ಯಗಳಿಂದ ಮಾಡಿದಂಥ ಅಂಬಲಿಗೆ ಮಾತ್ರ. ಸೊ ಯಾವುದು 5 ಸಕಾರಾತ್ಮಕ ಸಿರಿಧಾನ್ಯಗಳು? ನವಣೆ, ಆರ್ಕ, ಊದ್ಲು, ಕೊರ್ಲೆ, ಸಾಮೆ. ಸೊ 5 ಸಿರಿಧಾನ್ಯಗಳನ್ನು ನಾವು ಬಳಸ್ತಾ ದಿನನಿತ್ಯ ಅಡುಗೆಯಲ್ಲಿ ಬಳಸೋದರಿಂದ ನಾವು ಇದನ್ನು ಹೆಚ್ಚು ಮಾಡ್ಕೊಬೋದು. ಸೊ ಇವತ್ತಿನ ವಿಡಿಯೋದ ಉದ್ದಗಲಕ್ಕೂ ನಿಮಗೆ ಭಾಳ ವೈಜ್ಞಾನಿಕವಾಗಿ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಅಂಬಲಿನ ಮಾಡ್ಕೋಬೇಕು, ಕುಡಿಬೇಕು ಅಂತ ನಿಮಗೆ ಹೇಳ್ಕೊಡ್ತೀನಿ. ಅದನ್ನು ದಯವಿಟ್ಟು ಯಾವುದೇ ರೀತಿಯಲ್ಲಿ ಇದನ್ನು ಸ್ಕಿಪ್ ಮಾಡ್ದಲೇ ನೀವು ಉದ್ದಗಲಕ್ಕೂ ನೋಡಿ. ಇವಾಗ ನಾನು ಅಂಬಲಿ ಮಾಡೋದನ್ನು ಹೇಳ್ಕೊಡ್ತೀನಿ. ಇದಕ್ಕೆ ರವೆ ಬೇಕು, ಸಿರಿಧಾನ್ಯಗಳ ರವೆ ಬೇಕು. ಸೊ ನಾನಿವತ್ತು ನಿಮಗೆ ನವಣೆ ಅಂಬಲಿ ಮಾಡೋದನ್ನು ಹೇಳ್ಕೊಡ್ತೀನಿ. ಸೊ ಇಲ್ಲಿ ನಾನು ನವಣೆ ರವೆ ತೊಗೊಂಡಿದ್ದೀನಿ, ನೋಡ್ಬೋದು. ನವಣೆ ರವೆ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ಸಿಗಲಿಲ್ಲ ಅಂದರೆ ನೀವು ನವಣೆನೇ ಸ್ವಲ್ಪ ರವೆ ಮಾಡ್ಕೊಬೋದು ಮನೇಲೆ, ಮಿಕ್ಸಿ ಯೂಸ್ ಮಾಡಿಕೊಂಡು ಅದನ್ನು ಸೀವ್ ಮಾಡಿ, ಆಯಿತಾ. ನೀವೇನು ಮಾಡಬೇಕು, ಇಬ್ಬರಿಗೆ ಅಂಬಲಿ ಬೇಕು ಅಂತ ಹೇಳಿದ್ರೆ ಒಂದು 5 ಗ್ರಾಮ್ನಷ್ಟು ಸಿರಿಧಾನ್ಯಗಳ ರವೆ, ಅಂದರೆ ನವಣೆ ರವೆ, ಅಥವಾ ಒಂದು ಟೇಬಲ್ ಸ್ಪೂನ್ನಷ್ಟು ರವೆನ ಒಂದು ಪಾತ್ರೆಗೆ ಹಾಕ್ಕೊಬೇಕು. ಆ ಪಾತ್ರೆಗೆ ಅರ್ಧ ಲೀಟ್ರಷ್ಟು ನೀರು, ಎಕ್ಸಾಕ್ಟ್ಲಿ ಅರ್ಧ ಲೀಟ್ರ್ ನೀರನ್ನ ಹಾಕಿ ಇದನ್ನು 8 ಗಂಟೆಗಳ ಕಾಲ ನೆನೆಯಲಿಕ್ಕೆ ಬಿಡಬೇಕು. ನೋಡಿ ವೀಕ್ಷಕರೇ, ಇವಾಗ ನಾವು 8 ಗಂಟೆಗಳ ಕಾಲ ಇದನ್ನು ನೆನೆ ಹಾಕಿದ್ದೀವಿ. ಅಂದರೆ ನವಣೆ ರವೆಯನ್ನು 1 ಟೇಬಲ್ ಸ್ಪೂನ್ನಷ್ಟು ನವಣೆ ರವೆಯನ್ನು ಅರ್ಧ ಲೀಟ್ರ್ ನೀರಿನಲ್ಲಿ ನೆನೆ ಹಾಕಿದ್ವಿ. ನೆನೆ ಹಾಕಿರ್ತಕ್ಕಂಥ ನೀರನ್ನು ರವೆ ಸಮೇತ ನಾವು ಇವಾಗ ಬೇಯಿಸಬೇಕು. ನಾನು ಈ ಸ್ಟೀಲ್ ಪಾತ್ರೆಯಲ್ಲೇ ಬೇಯಿಸ್ತೀನಿ. ಯಾವುದೇ ರೀತಿಯ ಉಪ್ಪು ಅಥವಾ ಹುಳಿ ಏನೂ ಹಾಕೋಂಗಿಲ್ಲ, ಪ್ಲೇನ್ ಹಾಗೆ ನೀವು ಬೇಯಿಸಬೇಕು. ನೋಡಿ, ಇದು ಕುದಿ ಬರೋವರೆಗೂ ಹೈ ಫ್ಲೇಮಲ್ಲಿ ಇಡಿ. ಕುದಿ ಬಂದ ನಂತರ ಸಿಮ್ಗೆ ಇಡಬೇಕಾಗತ್ತೆ. ಇವಾಗ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಈ ಕುದಿಯೋಕ್ಕೆ ಸ್ಟಾರ್ಟ್ ಆಗಿ ಅದಾಗಲಿಂದ ನೀವು 10 ನಿಮಿಷ ಬೇಯಿಸಬೇಕಾಗುತ್ತೆ. 10 ನಿಮಿಷ ಸಾಕು. 10 ನಿಮಿಷ ಅದು ಸಿಮ್ಮಲ್ಲಿ ಇಡಬೇಕು. ನೀವು ಕಡಿಮೆ ಉರಿಲಿಟ್ಟು ಅದು ಬೇಯಕ್ಕೆ ಬಿಡಬೇಕು. 10 ನಿಮಿಷಗಳ ಕಾಲ ಇದು ಬೆಂದಿದೆ. ಅದನ್ನು ನಾವು ಆಫ್ ಮಾಡ್ತಾಯಿದ್ದೀವಿ. ಸ್ಟವ್ ಆಫ್ ಮಾಡಿ ಇದು ತಣ್ಣಗಾಗಬೇಕು. ತಣ್ಣಗಾಗೋವರೆಗೂ ಕಾಯಿರಿ. ಸ್ವಲ್ಪ ತಣ್ಣಗಾದ ಮೇಲೆ ಈ ಮಿಶ್ರಣವನ್ನು
ನಾವು ಮಡಿಕೆಗೆ ಹಾಕ್ತೀವಿ. ಯಾಕೆ ಅಂದರೆ ನಾವು ಫರ್ಮೆಂಟೇಷನ್ ಪ್ರೋಸೆಸ್ನ ಮಡಿಕೆಯಲ್ಲೇ ಮಾಡೋದು. ಅದಕ್ಕೆ ತುಂಬ ಕಾರಣಗಳಿದೆ. ಮುಖ್ಯವಾದ ಕಾರಣ ಏನಪ್ಪ ಅಂದರೆ ಮಡಿಕೆಯಲ್ಲಿ ಸೂಕ್ಷ್ಮ ರಂಧ್ರಗಳಿರುತ್ತೆ, ಅಂದರೆ ಮೈಕ್ರೋ ಪೋರ್ಸ್ ಇರುತ್ತೆ. ಸೊ ಹಾಗಾಗಿ ಅದು ಏರೋಬಿಕ್ ರೆಸ್ಪಿರೇಷನ್ಗೆ ತುಂಬ ಸಪೋರ್ಟ್ ಮಾಡುತ್ತೆ. ಸೊ ಏರೋಬಿಕ್ ಫರ್ಮೆಂಟೇಷನ್ ಭಾಳ ಮುಖ್ಯ ಅಂಬ್ಲಿ ಪ್ರಿಪ್ರೇಷನಲ್ಲಿ. ಸೊ ಹಾಗಾಗಿ ನಾವು ಮಡಿಕೆಗೆ ಹಾಕ್ತೀವಿ. ಸ್ಟೀಲ್ಗೆ ಹಾಕಿದ್ರೆ ನೀವು ಫರ್ಮೆಂಟೇಷನ್ ಚೆನ್ನಾಗಿ ಆಗಲ್ಲ. ಇದು ಭಾಳ ಮುಖ್ಯವಾದ ಅಂಶ. ನೀವು ಅಂಬಲಿಯನ್ನು ಅಂದರೆ ಗಂಜಿಯನ್ನು ಬೇಯಿಸಾದ್ಮೇಲೆ ಅದನ್ನು ಫರ್ಮೆಂಟೇಷನ್ಗೆ ಇಡುವಾಗ ಮಡಿಕೆಯಲ್ಲಿಯೇ ಮಾಡಬೇಕು. ಈ ಮಡಿಕೆಗೆ ನಾವು ಆ ಲಿಕ್ವಿಡ್ನ ಟ್ರಾನ್ಸ್ಫರ್ ಮಾಡಿದ್ದೀವಿ. ಆ ಮಡಿಕೆಗೆ ಮೇಲ್ಗಡೆಗೆ ನಾವು ಮಸ್ಲಿನ್ ಕ್ಲೋತಿಂದ ಕವರ್ ಮಾಡಬೇಕು. ಸೊ ಮಸ್ಲಿನ್ ಕ್ಲೋತ್ ಅಥವಾ ಕಾಟನ್ ಕ್ಲೋತ್ ಹೇಗೆ ನಾವು ಕಟ್ಟಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ. ಇದು ಚೌಕಾಕಾರದಲ್ಲಿರೋದು ಅಥವಾ ಆಯತಾಕಾರದಲ್ಲಿರ್ತಕ್ಕಂಥ ಬಟ್ಟೆ ತೊಗೊಳ್ಳಿ. ಅದು ಒಂದು ಮೂಲೆ ಇಟ್ಕೊಂಡು ಇಲ್ಲೊಂದು ಗಂಟು ಹಾಕ್ಕೊಳ್ಳಿ ಹಿಂಗೆ. ಸೊ ಈ ಥರ ಗಂಟು ಹಾಕ್ಕೊಳ್ಳಿ. ಗಂಟು ಹಾಕ್ಕೊಂಡು ತೋರಿಸ್ತೀನಿ ಬನ್ನಿ. ಹಾಕ್ಕೊಂಡು ಇದರೊಳಗಿಂದ ತಗೊಂಡು ಈ ಥರ ಸುತ್ತಿ ನೀವು ಇದ್ರ ಕೆಳಗಡೆ ಸಿಗಿಸ್ಬಿಡಿ ಅಷ್ಟೇ ಸಾಕು. ಇಷ್ಟು ನೋಡಿ, ಇದು ರೆಡಿ ಆಯಿತು. ಆಮೇಲೆ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಏನಿರುತ್ತೆ, ಎಷ್ಟು ಗಂಟೆಗಳ ಕಾಲ ಇದನ್ನು ನಾವು ಫರ್ಮೆಂಟ್ ಮಾಡಬೇಕು ಅನ್ನೋದು ಒಂದು ಮುಖ್ಯವಾದ ಪ್ರಶ್ನೆ. ನೀವು ಇದಕ್ಕೆ ಸೂಕ್ತವಾದ ಉತ್ತರ ಅಂತ ಹೇಳಿದ್ರೆ, ನೀವು ನಿಮ್ಮ ರೀಜಿಯನಲ್ಲಿ ಹಾಲನ್ನು ಮೊಸರು ಮಾಡಲಿಕ್ಕೆ ಎಷ್ಟೊತ್ತು ಸಮಯ ಬೇಕೋ ಅಷ್ಟೊತ್ತು ನೀವು ಫರ್ಮೆಂಟೇಷನ್ ಮಾಡಬೇಕಾಗುತ್ತೆ. ಅದು ಚಳಿಗಾಲದಲ್ಲಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಅಥವಾ ಬೇಸಿಗೆಯಲ್ಲಿ ಸ್ವಲ್ಪ ಕಡಿಮೆ ಕಾಲ ಬೇಕಾಗ್ತದೆ. ಆ ಒಂದು ಅಳತೆಯಲ್ಲಿ ನೀವು ಫರ್ಮೆಂಟೇಷನ್ ಪೀರಿಯಡ್ನ ಡಿಸೈಡ್ ಮಾಡ್ಕೊಬೇಕು. ಸೊ ನಾವು ಇಲ್ಲಿ ನಮ್ಮೂರಲ್ಲಿ ಒಂದು 8 ಗಂಟೆಗಳ ಕಾಲ ಫರ್ಮೆಂಟೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬೇಸಿಗೆ ಆಗಿರೋದ್ರಿಂದ ನಾನು ಫರ್ಮೆಂಟೇಷನ್ ಆದಮೇಲೆ ನಿಮಗೆ ತೋರಿಸ್ತೀನಿ. ನಮಸ್ಕಾರ. ಮತ್ತು ಇಲ್ಲಿ ನೋಡಿ, ಈಗ 8 ಗಂಟೆಗಳ ಕಾಲ ನಾವು ಈ ಅಂಬಲಿಯನ್ನು ಫರ್ಮೆಂಟ್ ಮಾಡಿದ್ದೀವಿ. ನೋಡೋಣ ಹೇಗಾಗಿದೆ ಅಂತೇಳಿ. ಫರ್ಮೆಂಟೆಡ್ ಪೋರಿಡ್ಜ್ ಅಂಬಲಿ ಚೆನ್ನಾಗಾಗಿದೆ. ಇದಕ್ಕೆ ನೀವು ಸ್ವಲ್ಪ ಉಪ್ಪು ಹಾಕ್ಕೊಂಡು ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು ಅಷ್ಟೇ. ತುಂಬ ಚೆನ್ನಾಗಿರುತ್ತೆ, ಏನಾಗಲ್ಲ. ಇದು ನೋಡಿ, ಇದರಲ್ಲಿ ಈ ಲಿಕ್ವಿಡಲ್ಲಿ ಇಂಟೆನ್ಸಿಫೈಡ್ ಮತ್ತು ಡೈವರ್ಸಿಫೈಡ್ ಮೈಕ್ರೋಬ್ಸಲ್ಲಿ ಪಾಪ್ಯುಲೇಟ್ ಆಗಿದೆ. ಇದನ್ನು ನಾವು ಖಾಲಿ ಹೊಟ್ಟೆಯಲ್ಲಿ ಕುಡಿದು ಆಮೇಲೆ ನೀವು ತಿಂಡಿ ಏನಾದರೂ ತಿನ್ಕೊಬೋದು. ನೋಡಿ, ನಾನು ಈಗ ಮಾಡಿರೋ ಕ್ವಾಂಟಿಟಿ ಇಬ್ಬರಿಗಾಗತ್ತೆ. ಇಬ್ಬರಿಗೆ ಸಾಲ್ಟ್ ಹಾಕ್ಕೊಂಡು ಕುಡೀರಿ. ಸಾಲ್ಟ್ ಬೇಡ ಅಂದವರು ಹಾಗೇನೆ ಕುಡಿಬೋದು. ನಾನು ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ನೋಡಿ, ಇದು ಸಾಮಾನ್ಯವಾದ ಲಿಕ್ವಿಡ್ ಅಲ್ಲ. ಹೇಗೆ ಅಂದರೆ ಇದರಲ್ಲಿರೋ ಮೈಕ್ರೋಬ್ಸ್ ಕೌಂಟ್ ನೀವು ಎಣ್ಸೋಕ್ಕೆ ಅಂದರೆ ಅದು ಇಮ್ಯಾಜಿನೂ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ಜಾಸ್ತಿ ಮೈಕ್ರೋಬ್ಸ್ ಇದೆ. ಇದನ್ನು ಖಾಲಿ ಹೊಟ್ಟೆಲಿ ಕುಡಿದ್ಬಿಟ್ರೆ ನಿಮ್ಮ ಗಟ್ ಹೆಲ್ತು ಇಂಪ್ರೂವ್ ಆಗ್ತಾ ಬರುತ್ತೆ. ಅಂದರೆ ಇದನ್ನು ರೂಢಿಸ್ಕೊಳ್ಳಿ. ಕಾಫಿ ಟೀ ಕುಡಿದು ಸುಮ್ಮನೆ ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕಿಂತ ಬೆಳಗ್ಗೆ ಎದ್ದು ಈ ಥರ ಅಂಬಲಿ ಕುಡಿದ್ಬಿಟ್ರೆ ಒಂದು ಲೋಟ ನಿಮ್ಮ ಕರುಳಿನ ಆರೋಗ್ಯ ಭಾಳ ಚೆನ್ನಾಗಿರುತ್ತೆ. ಕರುಳಿನ ಆರೋಗ್ಯ ಚೆನ್ನಾಗಿದ್ದರೆ ನೀವು ತಿನ್ನೋ ನ್ಯೂಟ್ರಿಷನ್ ಫುಡ್ಡು ನಿಮಗೆ ಸರಿ ಪ್ರಮಾಣದಲ್ಲಿ ಎಲ್ಲ ಪೂರ್ಣ ಪ್ರಮಾಣದಲ್ಲಿ ನಿಮಗೆ ಸಿಗ್ತಾ ಹೋಗ್ತದೆ. ನೈಸ್. ನಿಮಗೆ ಸಾಲ್ಟೇ ಬೇಡ, ಅಷ್ಟು ಚೆನ್ನಾಗಿರುತ್ತೆ ಇದು. ಆಮೇಲೆ ಕೆಳಗಡೆ ರವೆ ಸ್ವಲ್ಪ ಉಳ್ಕೊಂಡಿರುತ್ತೆ. ರವೆನೂ ಸಹಿತ ಸ್ವಲ್ಪ ಕಲಿಸ್ಕೊಂಡು ಒಳಗೆ ಹಾಕ್ಕೊಂಬಿಡಿ.
ಡನ್. ಕೆಲವರು ನನಗೆ ಹೇಳ್ತಿದ್ರು, ಹೆಂಗಪ್ಪ ಕುಡಿಯೋದು ಅಂಬಲಿನ, ಹಂಗೆ ಏನು ಟೇಸ್ಟ್ ಇರೋಲ್ಲ ಅಂತ. ಏ ಸ್ವಾಮಿ, ನಾವಿಷ್ಟು ವರ್ಷ ಏನೇನೋ ಕುಡ್ಕೊಂಡು ಬಂದಿದ್ದೀವಿ. ಬೆಳಗ್ಗೆ ಎದ್ದು ಇಂಥ ಆರೋಗ್ಯಕರವಾದ ಅಂಬಲಿ ಕುಡಿಯೋಕ್ಕೇನು ಅಲ್ವಾ? ಅಂಬಲಿ ಮಾಡ್ಕೊಳ್ಳಿ. ದಿನಕ್ಕೆ ಒಂದು ಸತಿನಾದರೂ ಅಂಬಲಿನ ನೀವು ಕುಡಿಬೇಕಾಗುತ್ತೆ. ಯಾಕೆಂದರೆ ಗಟ್ ಹೆಲ್ತು ಆ ಮೂಲಕನೇ ಇಂಪ್ರೂವ್ ಆಗೋದು. ದಯವಿಟ್ಟು ಮಾಡಿಕೊಡಿ, ಕುಡೀರಿ. ಇದರಿಂದ ನಿಮ್ಮ ಆರೋಗ್ಯನ ಸರಿ ಮಾಡಿಕೊಳ್ಳಿ. ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚಿನ ಸಿರಿಧಾನ್ಯಗಳಿಂದ ಮಾಡಿದಂಥ ಅಡುಗೆಗಳ ರೆಸಿಪಿಗಳನ್ನು ನಿಮ್ಮ ಮುಂದೆ ಹೇಳ್ತೀನಿ. ಅಲ್ಲಿವರೆಗೂ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.